ನಮಸ್ಕಾರ ರೀ ನಮ್ಮ ರೈತರ ಮಂದಿಗೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಾಗ ಗೋಧಿ ಎಡೆ ಹೊಡಿ ನೋಡೋಣ ಬರ್ರಿ. ಕೊಳಗಟ್ಟೋದು ಜೊತೆಗೆ ಹಾಕೋದು ಎಲ್ಲ ನೋಡೋಣ ಬರ್ರಿ. ಇವ ನೋಡ್ರಿ ಎತ್ತುಗಳು ಇದೊಂದು ಮತ್ತು ಇದೊಂದು ಜೋಡ್ ಕಟ್ಟಿದ ತೋರಿಸ್ತೇನೆ ರೀ ನಿಮಗೆ ಹೆಂಗೆ ನಿಂದಿರ್ತಾವೆ ಹೆಂಗೆ ಹೋಗ್ತಾವೆ ಅನ್ನೋದು ನೋಡ್ರಿ. ಅರ್ಧ ಹೊಡೆದಾರಿ ನಮ್ಮ ಕಾಕಾರು, ಅರ್ಧ ಹೊಡೆದ್ರೆ ಇನ್ನೂ ಭಾಳ ಐತ್ರಿ. ಅದಕ್ಕೆ ಈಗ ನಾವು ಹೊಡ್ಯಾಕೆ ಬಂದೇವಿ. 3 ದಿಂಡು ಅದಾವ, 3 ದಿಂಡಲ್ಲಿ ಹೊಡಿಬೇಕಂತೇಳಿ ಮಾಡೇವಿ. ಇದು ದಿಂಡ ನೊಗ ಜೊತೆಗೆ 3 ದಿಂಡು ಹಾಕ್ಯವ್ರಿ ನಾವು. ಇವ್ರು ನಮ್ಮ ಅಣ್ಣ ರೀ. ಎತ್ತುಗಳಿಗೆ ಚಿಕ್ಕ ಹಾಕಾಕತ್ತಾರ ನೋಡ್ರಿ. ಒಂದು ಎತ್ತಿಗೆ ಹಾಕಾಕತ್ತಾರ ರೀ, ಇನ್ನೊಂದು ಎತ್ತಿಗೆ ಹಾಕ್ತೇವೆ ನೋಡ್ರಿ. ಗಾಯಿಗೆ ಹಾಕಾಕತ್ತಾರ ನೋಡ್ರಿ. ಈ ಎತ್ತಿಗೂ ಚಿಕ್ಕ ಕಟ್ಟೋದ್ರಿಂದ ಏನೂ ತಿನ್ನಂಗಿಲ್ಲ. ಇದ ನೋಡ್ರಿ ಎತ್ತುಗಳು ನೊಗ ಎತ್ತಿ ಹೆಗಲ ಮ್ಯಾಗ ಇಟ್ಟೇವೆ ನೋಡ್ರಿ. ಇಟ್ಟು ಜೊತೆಗೆ ಕಟ್ಬೇಕ್ರಿ. ಈಗ ಈಚೆ ಕಡೆ ಜೊತೆಗೆ ನಮ್ಮ ಅಣ್ಣ ಕಟ್ಟಾಕತ್ತಾನ ನೋಡ್ರಿ. ಈಗ ಇನ್ನೊಂದು ಜೊತೆಗೆ ಈಚೆ ಕಡೆಗೂ ಕಟ್ಬೇಕ್ರಿ. ಹಿಂಗೆ ಹಾಕಿ ಗಂಟು ಹಾಕಿದ್ರೆ ಆ ಕಡೆ ಜಗ್ಗಿ ಆಡಿದ್ರೂ ಏನೂ ಆಗೋದಿಲ್ಲ ರೀ ಎತ್ತುಗಳಿಗೆ. ಇವ್ರು ನಮ್ಮ ಕಾಕ ರೀ. ಈಗ ದಿಂಡು ಕಟ್ತಾರೆ ನೋಡೋಣ ಬರ್ರಿ. ದಿಂಡ ಮಿನಿ ತೊಗೊಂಡು ನೊಗಕ್ಕೆ ಹಾಕಿ ಸುತ್ತಿ ಎರಡು ಕಡೆ ಸುತ್ತು ಹೊಡೆದು ತೊಗೊಂಡು ಹಂಗೆ ತೊಗೊಂಡು ಈಸ್ನ್ಯಾಗ ಒಳಗೆ ಹಾಕೊಂಬರ್ಬೇಕ್ರಿ. ಒಂದು ಸುತ್ತು ಹಾಕೊಂಡು ಈಸ್ನ್ಯಾಗ ತೊಗೊಂಬಂದು ಹಿಂದೆ ಮೇಳಿಗೆ ಹಾಕಿ ಕಟ್ಕೋಬೇಕ್ರಿ. ಈಗ ನಮ್ಮ ಕಾಕ ಹಿಂದೆ ಹಾಕಿ ಕಟ್ಕೋತಾನೆ ನೋಡ್ರಿ. ಹಿಂಗೆ ಅದನ್ನು ಯಾಕೆ ಕಟ್ಕೋತಾರಂದ್ರೆ ಎಡೆ ಹೊಡಿ ಮುಂದೆ ಈಸ ಮಿನಿ ಬೇರೆ ಆಗಿ ಬಿಚ್ಚಿ ಬೀಳಬಾರ್ದು ಅಂತೇಳಿ ಜಗ್ಗಿ ಕಟ್ಕೊಂಡು ಕರೆಕ್ಟ್ ಕಟ್ಕೋಬೇಕ್ರಿ. ಕರೆಕ್ಟ್ ಕಟ್ಕೊಂಡ್ರೆ ಮುಂದೆ ಎಡೆ ಹೊಡ್ಯಾಕೆ ಕಾವಕತ್ರಿ.